ಬೆಂಗಳೂರಿನ ಹಲವು ಭಾಗದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ ಅನ್ನೋದರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಗಾಳಿ ಸಹಿತ ಧಾರಾಕಾರ ಮಳೆ ಆಗಿದೆ. ಹಲವು ಕಡೆ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಬೆಂಗಳೂರು ಥಂಡ ಥಂಡ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಆರ್ಪುರಂ ಇರ್ಬೋದು, ಯಲಹಂಕ ಇರ್ಬೋದು, ಸದಾಶಿವನಗರ ಇಲ್ಲೆಲ್ಲವೂ ಕೂಡ ಭರ್ಜರಿಯಾಗಿ ಮಳೆ ಆಗಿದೆ. ಮೇಕ್ರಿ ಸರ್ಕಲ್, ಮಲ್ಲೇಶ್ವರಂ, ವಿಜಯನಗರ, ಮೆಜೆಸ್ಟಿಕ್ ಮಳೆ ರಿಲೀಫ್ ಅನ್ನ ಕೂಡ ಕೊಡ್ತಾ ಇದೆ ಜನರಿಗೆ. ಯಾಕಂದ್ರೆ ಉಷ್ಣಗಾಳಿ ಆಮೇಲೆ ವಿಪರೀತವಾದಂತಹ ಉಷ್ಣಾಂಶದಿಂದ ತತ್ತರಿಸಿ ಹೋಗಿದ್ರು ಜನ. ಸೊ ರಿಲೀಫ್ ಜೊತೆಗೆ ಒಂದಷ್ಟು ಮೈನರ್ ಪ್ರಾಬ್ಲಮ್ಸ್ ಕೂಡ ಅಲ್ಲಲ್ಲಿ ಆಗ್ತಾ ಇದೆ. ನೋಡಿ, ಓಕ್ಲಿಪುರಂ ಬಳಿ ಅಂಡರ್ ಪಾಸ್ನಲ್ಲಿ ನೀರು ನಿಂತು ಅವಾಂತರ ಸೃಷ್ಟಿಯಾಗಿದೆ. ಆಮೇಲೆ ಸಂಚಾರ ಕೆಲವು ಕಡೆ ಅಸ್ತವ್ಯಸ್ತವಾಗಿದೆ. ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ನಿಂತಿದೆ, ಅಂಡರ್ ಪಾಸ್ ವಾಟರ್ ಕ್ಲಾಗಿಂಗ್ ಇವತ್ತು ಕೂಡ ಮುಂದುವರಿತಾ ಇರೋದು ಗಮನಿಸ್ತಾ ಇದ್ದೀರಾ. ನೀರು ಸರಾಗವಾಗಿ ಹೋಗೋದಕ್ಕೆ ಜಾಗ ಇಲ್ಲದ ಪರಿಣಾಮ ಅಂಡರ್ ಪಾಸ್ಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಸೊ ಟೂ ವೀಲರ್ಸ್ ಬಹಳಷ್ಟು ಸಮಸ್ಯೆಯನ್ನ ಅನುಭವಿಸಿದ್ರು. ಹಲವರ ಗಾಡಿ ಕೂಡ ಕೆಟ್ಟು ನಿಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಕೆಲವು ಕಡೆ ಮೈನರ್ ಪ್ರಾಬ್ಲಮ್, ಇನ್ನು ಕೆಲವು ಕಡೆ ಬಿಸಿಲ ಬೇಗೆಯಿಂದ ಜೊತೆಗೆ ಕಾವಲಿಯಂತಾಗಿದ್ದಂತಹ ಬೆಂಗಳೂರಿಗೆ ಮಳೆ ಬಂದಿರೋದು ಖುಷಿ ವಿಚಾರ ಅಂತ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಪೀಕ್ ಟೈಮ್ ಕೂಡ ಆಗಿರೋದ್ರಿಂದ ಎಲ್ಲರೂ ಆಫೀಸಿಂದ ಮನೆಗೆ ಹೋಗ್ತಾ ಇರ್ತಾರೆ ಅಥವಾ ಕಾಲೇಜಿಂದ ಸ್ಪೆಷಲ್ ಕ್ಲಾಸಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಟೂ ವೀಲರ್ಸ್ಗೆ ವಿಪರೀತ ಪ್ರಾಬ್ಲಮ್ ಆಯಿತು ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಬೆಂಗಳೂರಿನ ಬಹುತೇಕ ಕಡೆ ಇದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನಿರಂತರವಾಗಿ ಒಂದೆರಡು ಗಂಟೆಗಳಿಂದ ಮಳೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಮೇ 7 ಮಳೆ ಆಗುತ್ತೆ ಅನ್ನೋ ಪ್ರೆಡಿಕ್ಷನನ್ನು ಹವಾಮಾನ ಇಲಾಖೆ ಮಾಡಿತ್ತು. ಒಂದಿನ ಮುಂಚೆನೇ ಭರ್ಜರಿಯಾಗಿ ಮಳೆ ಆಗಿರೋದ್ರಿಂದ ಖುಷಿ ಕೂಡ ಇದೆ. ಬಟ್ ಕೆಲವರ ಪರದಾಟ ಮುಂದುವರಿತಾ ಇದೆ. ನೀರು ನಿಂತು, ಗಾಡಿ ಕೆಟ್ಟು ನಿಂತು ಸಮಸ್ಯೆಯನ್ನು ಕೂಡ ಹಲವರು ಎದುರಿಸ್ತಾ ಇದ್ದಾರೆ. ಮತ್ತು ಅಂಡರ್ ಪಾಸ್ಗಳ ಸ್ಥಿತಿ ಇನ್ನೂ ಸುಧಾರಿಸಿಲ್ಲ ಅನ್ನೋದಕ್ಕೆ ಈ ದೃಶ್ಯಾವಳಿಗಳು ಕೂಡ ಸಾಕ್ಷಿ ಹೇಳ್ತಾ ಇದೆ. ನೀರು ಸರಾಗವಾಗಿ ಹೋಗ್ತಾ ಇಲ್ಲ ಅಲ್ಲಿ. ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ. ಇವತ್ತು ಅಂದಾಜು ಎಷ್ಟು ಮಿಲಿಮೀಟರ್ ಮಳೆ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಆಮೇಲೆ ತಾವು ಯಾವ ಭಾಗದಲ್ಲಿದ್ದೀರಿ, ಅಲ್ಲಿ ಹೇಗಿದೆ ಪರಿಸ್ಥಿತಿ? ಎಸ್ ಮಮತಾ, ಬೆಂಗಳೂರಿನಲ್ಲಿ ಬಿಸಿಲ ಬೇಗೆಯಿಂದ ಬಂದಂತಹ ಜನರಿಗೆ ಸಂಜೆ ವೇಳೆಗೆ ಸುರಿದಂತಹ ಮಳೆ ಸ್ವಲ್ಪ ಮಟ್ಟಿಗೂ ಕೂಡ ರಿಲೀಫನ್ನು ಕೊಟ್ಟಿದೆ. ಬೆಳಗ್ಗೆಯಿಂದಲೂ ಕೂಡ 28-30 ಡಿಗ್ರಿಯಷ್ಟು ತಾಪಮಾನ ಕೂಡ ಇತ್ತು. ಸಂಜೆ ವೇಳೆಗೆ ಸುಮಾರು ಅರ್ಧ ಗಂಟೆಯಿಂದ ಸುರಿದಂತಹ ಒಂದು ಮಳೆ ಭಾರಿ ಒಂದು ಅವಾಂತರವನ್ನು ಕೂಡ ಸೃಷ್ಟಿಸಿದೆ. ಬೆಂಗಳೂರಿನ ಬಹುತೇಕ ಭಾಗಗಳಿರ್ಬೋದು, ರಾಜಾಜಿನಗರ ಇರ್ಬೋದು, ಯಶವಂತಪುರ ಇರ್ಬೋದು, ಯಲಹಂಕ ಇರ್ಬೋದು, ಎಲ್ಲ ಕಡೆಯೂ ಕೂಡ ಆಗಿದೆ. ನಾನಿವತ್ತು ಮೆಜೆಸ್ಟಿಕ್ ಸಮೀಪದಲ್ಲಿರ್ತಕ್ಕಂತಹ ಓಕ್ಲಿಪುರಂ ಅಂಡರ್ ಪಾಸ್ ಬಳಿ ನೋಡಬಹುದಾಗಿದೆ. ಯಾವ ಮಟ್ಟಿಗೆ ನೀರಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಸುಮಾರು 2-3 ಅಡಿಗಳಷ್ಟು ಎತ್ತರದಲ್ಲಿಯೂ ಕೂಡ ನೀರಿದೆ. ಸಾಕಷ್ಟು ಜನ ವಾಹನ ಸವಾರರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಂದಿರತಕ್ಕಂತಹ ವಾಹನ ಸವಾರರಲ್ಲಿ ಕೆಲವೊಂದಿಷ್ಟು ಗಾಡಿಗಳು ಕೂಡ ಕೆಟ್ಟು ನಿಲ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಮಕ್ಕಳು ಹಾಗೂ ಮಹಿಳೆ ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಪಬ್ಲಿಕ್ ಟಿವಿಯಲ್ಲಿಯೂ ಕೂಡ ನೋಡಬಹುದಾಗಿದೆ. ಅಷ್ಟರ ಮಟ್ಟಿಗೂ ಕೂಡ ನೀರು ತುಂಬಿಕೊಂಡಿದೆ. ಇದೇ ಒಂದು ಮಾರ್ಚ್ 13ರಂದು ಈ ಒಂದು ಅಷ್ಟಪಥ ಕಾರಿಡಾರ್ ಕೂಡ ಉದ್ಘಾಟನೆಯನ್ನಾಗಿತ್ತು. ಈ ಉದ್ಘಾಟನೆ ಆಗಿರ್ತಕ್ಕಂತಹ ಒಂದು 2 ತಿಂಗಳಲ್ಲೇ ಇದೇ ಒಂದು ಪರಿಸ್ಥಿತಿ ಆದರೆ ಇನ್ನು ಮಳೆಗಾಲ ಬಂದರೆ ಯಾವ ರೀತಿ ಪರಿಸ್ಥಿತಿ ಎನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ವಾಹನ ಸವಾರರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 2-3 ಅಡಿಗಳಷ್ಟು ನೀರಿದೆ. ಇನ್ನು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಎನ್ನುವಂತೆ BBMP ಮಳೆಗಾಲದಲ್ಲಿ ಮಾತ್ರ ಈ ಒಂದು ಅಂಡರ್ ಪಾಸನ್ನು ಸರಿ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಅಂಡರ್ ಪಾಸನ್ನು ಸರಿಪಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಇಲ್ಲಿ ಹೂಳೆತ್ತುವಂತಹ ಒಂದು ಕಾರ್ಯ ಇರ್ಬೋದು, ಜೊತೆಗೆ ನೀರು ಸರಾಗವಾಗಿ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆದರೆ ಇದು ಯಾವುದು ಕೂಡ ಮಾಡ್ತಾ ಇಲ್ಲ. ಮೆಜೆಸ್ಟಿಕ್, ಅದು ಬೆಂಗಳೂರಿನ ಹೃದಯ ಭಾಗ, KSRTC ಇರ್ಬೋದು, BMTC ಇರ್ಬೋದು, ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಕ್ಕಂಥ ವಾಹನ ಸವಾರರು ಕೂಡ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ವಾಹನ ಸವಾರರು ಕೂಡ ಬರ್ತಾ ಇದ್ದಾರೆ. ನೋಡಬಹುದಾಗಿದೆ ಇಲ್ಲಿ ಯಾವ ರೀತಿ ಇಲ್ಲಿ ವಾಹನ ಒಂದು ಕೆಟ್ಟು ನಿಂತಿದೆ. ಇಲ್ಲಿ ದಬ್ಕೊಂಡು ಹೋಗುವಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ವಾಹನಗಳು ಕೆಟ್ಟು ನಿಲ್ಲುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಾಗಿ ಸಾಕಷ್ಟು ಜನ ವಾಹನ ಸವಾರರು ಕೂಡ ಇಲ್ಲಿ ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಇನ್ನು ಕಾರ್ ಇರ್ಬೋದು, ಆಟೋಗಳಿರ್ಬೋದು, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮಮತಾ, ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಲ್ತಾ ಇದೆ.